ಎಕ್ಸಾಮ್ ಬರ್ತಾರೆ. ರಾತ್ರಿ 10 ಗಂಟೆಗೆ ಒಬ್ಬರು ನಿದ್ರೆ ಮಾಡಿರ್ತಾರೆ. 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ನಿದ್ರೆ ಮಾಡಿಬಿಟ್ಟು ಎಕ್ಸಾಮ್ ಬರೀತಾರೆ. ಇವರು 12-1 ಗಂಟೆವರೆಗೂ ಓದಿ ಕೂಡ ಅವರಷ್ಟು ಬರೀಲಿಕ್ಕೆ ಆಗಿರಲ್ಲ ಒಂದೊಂದ್ಸರಿ. ನಿದ್ರೆ ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ ನಾವು ನೋಡಿರೋ ಹಾಗೆ ಮೊದಲನೇದಾಗಿ ಸ್ಕ್ರೀನ್ ಟೈಮ್. ತುಂಬ ಮಕ್ಕಳು ಮೊಬೈಲ್ಗಳನ್ನು, ಲ್ಯಾಪ್ಟಾಪ್ ಆಗಲಿ, ಟ್ಯಾಬ್ಲೆಟ್ಗಳಲ್ಲಾಗಲಿ ತುಂಬ ಸಮಯ ಕಳೀತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ರೀಡಿಂಗ್ ಕೆಪಾಸಿಟಿ ಏನಿದೆ ಅದು ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಇದು ಪ್ರೂವ್ ಆಗಿದೆ ಆಲ್ರೆಡಿ. ಮೆಮೊರಿ ಅಂತ ಹೇಳೋದು ತುಂಬ ಮುಖ್ಯವಾದದ್ದು ಆ್ಯಕ್ಚುಲಿ. ಯಾಕೆಂದರೆ ನಾವು ಏನು ಓದಿರ್ತೇವೆ, ಕೇಳಿರ್ತೇವೆ, ಅದನ್ನು ರೀಪ್ರೊಡ್ಯೂಸ್ ಮಾಡುವಂಥದ್ದು. ಮೆಮೊರಿ ಪವರ್ ಯಾರದ್ದು ಕಡಿಮೆ ಇರುತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ಕೂಡ ಎಲ್ಲೋ ತೊಂದರೆ ಇರುತ್ತೆ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ಮೆಮೊರಿ ಪವರ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬಹುದು, ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ತುಂಬಾ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋದು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಪರೀಕ್ಷೆಯಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ಚೆನ್ನಾಗಿ ಓದ್ತಾ ಇಲ್ಲ ಅಂತ. ಸೊ ಮೆಮೊರಿ ಪವರ್ ಕೂಡ ಇದಕ್ಕೆ ಕಾರಣವಾಗುತ್ತಾ, ಹೇಗೆ? ಹೌದು, ಖಂಡಿತವಾಗ್ಲೂ ಕಾರಣ ಆಗುತ್ತೆ. ಆ್ಯಂಡ್ ಕಾನ್ಸಂಟ್ರೇಷನ್, ಫೋಕಸ್ ಅಂತ ಏನು ಹೇಳ್ತೇವೆ, ಅದು ಕೂಡ ಕಾರಣವಾಗುತ್ತೆ. ಸೊ ಈಗ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಯಾಕೆ ಇದಾಗುತ್ತೆ ಹಿಂಗೆ ಅಂತ, ಇತ್ತೀಚೆಗೆ ನಾವು ನೋಡಿರೋ ಹಾಗೆ ಮೊದಲನೇದಾಗಿ ಸ್ಕ್ರೀನ್ ಟೈಮ್. ತುಂಬ ಮಕ್ಕಳು ಮೊಬೈಲ್ಗಳನ್ನು, ಲ್ಯಾಪ್ಟಾಪ್ ಆಗಲಿ, ಟ್ಯಾಬ್ಲೆಟ್ಗಳಲ್ಲಾಗಲಿ ತುಂಬ ಸಮಯ ಕಳೀತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ರೀಡಿಂಗ್ ಕೆಪಾಸಿಟಿ ಏನಿದೆ ಅದು ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಇದು ಪ್ರೂವ್ ಆಗಿದೆ ಆಲ್ರೆಡಿ. ಹೌದು. ಸೊ ನಾವು ಹೇಳ್ತಾ ಇರ್ತೇವೆ, ನೀವು ರಾತ್ರಿ ನಿದ್ರೆ ಮಾಡುವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಇರಬಾರ್ದು. 1 ಅವರ್ ಮುಂಚೆನೆ, ಬೆಡ್ ಟೈಮ್ಗಿಂತ 1 ಅವರ್ ಮುಂಚೆನೆ ನಾವು ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಆಫ್ ಮಾಡಬೇಕು, ಸ್ಕ್ರೀನ್ ಟೈಮ್ ಎಲ್ಲ ಕಡಿಮೆ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಕಾನ್ಸಂಟ್ರೇಷನ್ ಅಥವಾ ಫೋಕಸ್ ಏನಿದೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮೆಮೊರಿ ಪವರಿಗೆ. ಸೊ ಮೆಮೊರಿ ಪವರ್ ಯಾರದ್ದು ಕಡಿಮೆ ಇರುತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ಕೂಡ ಎಲ್ಲೋ ತೊಂದರೆ ಇರುತ್ತೆ ಅಂತ. ಎಕ್ಸೆಪ್ಷನ್ ಕೇಸ್ಗಳು ಇರುತ್ತೆ. ಅವರು ಒಂದ್ಸರಿ ಓದ್ಕೊಂಡ್ಬಿಟ್ರೆ, ನಾವು ಹೇಳ್ತಾ ಇರ್ತೇವೆ ಯೂಶುವಲಿ ಏಕಪಾಠಿ, ದ್ವಿಪಾಠಿ, ತ್ರಿಪಾಠಿ ಅಂತ. ಅಂದ್ರೆ ಏಕಪಾಠಿ ಅಂದ್ರೆ ಒಂದ್ ಸರಿ ಓದ್ಬಿಟ್ರೆ ಅವರಿಗೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅಂತ. ದ್ವಿಪಾಠಿ ಅಂದ್ರೆ 2 ಸರಿ ಓದ್ಬೇಕು ಅಂತ. ತ್ರಿಪಾಠಿ ಅಂದ್ರೆ 3 ಸರಿ ಓದ್ಬೇಕು ಅಂತ. ಈಗ ತ್ರಿಪಾಠಿ ಅಂತ ಇರೋ ಸರ್ನೇಮ್ಗಳೆಲ್ಲ ಬೈತಾ ಇರ್ತಾರೆ, ಏನ್ ಸರ್ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಹಂಗಲ್ಲ ಅದು. ಆದ್ರೆ ಏಕಪಾಠಿ ಅಂದ್ರೆ ಒಂದ್ಸರಿ ಹೇಳಿದ್ದು, ಒಂದ್ಸರಿ ಕೇಳಿದ್ದು, ಒಂದ್ಸರಿ ಓದಿದ್ದು ಅವರು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅಂತ. ಅಷ್ಟೊಂದು ಜ್ಞಾಪಕ ಶಕ್ತಿ ಇರ್ತದೆ ಅಂತ. ಇದು ಮೀನಿಂಗ್. ಮೆಮೊರಿ ಅಂತ ಹೇಳೋದು ತುಂಬಾ ಮುಖ್ಯವಾದದ್ದು ಆ್ಯಕ್ಚುಲಿ. ಯಾಕೆಂದರೆ ನಾವು ಏನು ಓದಿರ್ತೇವೆ, ಕೇಳಿರ್ತೇವೆ, ಅದನ್ನು ರೀಪ್ರೊಡ್ಯೂಸ್ ಮಾಡುವಂಥದ್ದನ್ನು, ಅದು ಪೇಪರ್ ಮೇಲಾಗಲಿ ಅಥವಾ ಹೇಳೋದಾಗಲಿ, ಓರಲ್ಸ್, ಅದಕ್ಕೆ ನಾವು ಮೆಮೊರಿ ಅಂತ ಹೇಳ್ತೇವೆ. ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅದು. ಬಟ್ ಈಗ ನಾವು ನೋಡ್ತಿರೋ ಹಾಗೆ ಈ ಸ್ಕ್ರೀನ್ ಟೈಮ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಮೆಮೊರಿ ಪವರ್ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಇದರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡೋಣ ಮುಂದೆ. ಓಕೆ ಸರ್, ಇನ್ನು ಕೆಲವು ಮಕ್ಕಳು ಒಂದು ಹಂತದವರೆಗೆ, ಈಗ ಎಕ್ಸಾಂಪಲ್ ಪ್ರೈಮರಿವರೆಗೂ ಅಥವಾ ಹೈಸ್ಕೂಲ್ವರೆಗೂ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೆ, ಬಟ್ ಸಡನ್ ಆಗಿ ಡ್ರಾಪ್ ಆಗ್ತಾರೆ, ಎಕ್ಸಾಮ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ. ಸೊ ಇದು ಯಾಕಾಗಿ ಹೀಗಾಗುತ್ತೆ ಅಂತ? ಸೊ ಇಂಥ ಕೇಸಸ್ಗಳನ್ನ ನಾವು ನೋಡ್ತಾ ಇರ್ತೇವೆ ತುಂಬ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ನಾನು ಇಲ್ಲಿ ಹೆಲ್ತ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳನ್ನ ಮಾತಾಡ್ತಿರೋದ್ರಿಂದ ನೋಡಿ, ಅಲ್ಲಿ ಇಮೋಷನಲ್ ಕಾರಣಗಳಿರ್ಬೋದು, ಫಿಸಿಕಲ್ ಕಾರಣಗಳಿರ್ಬೋದು, ಮೆಂಟಲ್ ಕಾರಣಗಳಿರ್ಬೋದು ಅಲ್ವಾ. ಸೊ ಇದೆಲ್ಲ ಕೂಡ ಕಾರಣಗಳಿರುತ್ತೆ. ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ, ಇತ್ತೀಚೆಗೆ ಅವರು ಚೆನ್ನಾಗಿ ಓದ್ತಾ ಇಲ್ಲ, ಫೋಕಸ್ ಸರಿಯಾಗಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಓದಿದ್ದನ್ನು ಅವರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ತಾ ಇಲ್ಲ, ಅದನ್ನು ರೀಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಕೆಲವೊಂದ್ಸರಿ ಅವ್ರಿಗೆ ಹೇಳಿಕ್ಕಾಗಿರಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ ಮಕ್ಕಳಿಗೆ. ಸೊ ಅಂತ ಹೆಲ್ತ್ ಇಶ್ಯೂಸ್ಗಳು ಏನಾದರೂ ಇರುತ್ತೆ, ಅದು ಒಂದು ಕಾರಣ ಇರುತ್ತೆ. ಡಿಸ್ಟ್ರಾಕ್ಷನ್ಸ್ಗಳಿರುತ್ತೆ. ನಾನು ಅವಾಗಲೇ ಹೇಳ್ತಿದ್ದೆ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರುತ್ತೆ, ಮೊಬೈಲು, ಟ್ಯಾಬ್ಲೆಟು, ಲ್ಯಾಪ್ಟಾಪು ಅಂತ ಹೇಳಿ ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಆಗಿರುತ್ತೆ. ಅಥವಾ ಅವರಿಗೆ ಸರಿಯಾಗಿ ಫಿಟ್ನೆಸ್, ಅಂದ್ರೆ ಎಷ್ಟು ನಾವು ಓದಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೇವೆ ಅಷ್ಟೇ ಫಿಟ್ನೆಸ್ಗೂ ಕೂಡ ಕೊಡ್ತಾ ಇರಬೇಕು. ಡೈಲಿ ನಾನು ಬೆಳಿಗ್ಗೆ ತಕ್ಷಣ ಓದ್ತೇನೆ, ಶಾಲೆಗೆ ಹೋಗ್ತೇನೆ, ಸಂಜೆ ಬಂದ್ಮೇಲೆ ಓದ್ತೇನೆ, ಮತ್ತೆ ರಾತ್ರಿ ಓದ್ತೇನೆ, ಬೆಳಿಗ್ಗೆ ಓದ್ತೇನೆ ಅಂತ ಹೇಳಿದ್ರೆ ಅವಾಗ ಫ್ರೆಶ್ನೆಸ್ ಇರಲ್ಲ ನಮಗೆ. ಸೊ ಅದ್ರ ಜೊತೆ ಅದಕ್ಕೆ ಆಟನೂ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾವು, ನೀವು ನೋಡಿರ್ತಾರ ಹೆಂಗೆ ನಾವು ಫಿಸಿಕಲ್ ಎಜುಕೇಶನ್ ಇದ್ದೇ ಇರುತ್ತೆ ಕ್ಲಾಸ್ ನಮ್ಮ ಸ್ಕೂಲ್ಗಳಲ್ಲಿ ಅಂತ. ಸೊ ಆ ರೀತಿ ರಿಫ್ರೆಶಿಂಗ್ ಗೇಮ್ಸ್ಗಳು ಇರಲೇಬೇಕು. ಅದು ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು. ಅವಾಗ ಆ ಮೆಮೊರಿ ಪವರಿಗೆ ಅದು ಕೂಡ ಪ್ರಪೋರ್ಷನಲ್. ನಾವು ಎಷ್ಟು ಚೆನ್ನಾಗಿ ಆಕ್ಟಿವಿಟೀಸ್ಗಳು ಚೆನ್ನಾಗಿರುತ್ತೆ, ಆಕ್ಟಿವಿಟೀಸ್ಗಳು ಅಥವಾ ಗೇಮ್ಸ್ಗಳೆಲ್ಲ ಚೆನ್ನಾಗಿರುತ್ತೆ, ಅದೇ ರೀತಿ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೆಲ್ಲೋ ಅದನ್ನು ಮಾಡ್ತಿರಲ್ಲ ಅವರು. ನೋಡಿ, ಇವಾಗ ಫಸ್ಟ್ 5, 6, 8 ಇಯರ್ಸ್ 10 ಇಯರ್ಸ್ ವರೆಗೂ ಬರೀ ಓದ್ತಾ ಇರ್ತಾರೆ, ಪರವಾಗಿಲ್ಲ, ಬಾಡಿ ಕೋಪ್ ಅಪ್ ಮಾಡುತ್ತೆ. ಮುಂದೆ ಹೋಗ್ತಾ ಹೋಗ್ತಾನು ಇದೇ ರೀತಿ ಮಾಡ್ತಾ ಹೋದ್ರೆ
ಅವರಿಗೆ ಅವಾಗ ಕನ್ಫ್ಯೂಷನ್ ಆಗಲಿ ಅಥವಾ ಮೆಮೊರಿ ಪವರ್ ಅಲ್ಲಿ ಸ್ವಲ್ಪ ಕುಗ್ಗು ಅಥವಾ ಪವರ್ ಕಡಿಮೆ ಆಗಿರೋ ಹಾಗೆ ಅನ್ಸುತ್ತೆ. ಓಕೆ ಸರ್, ಇನ್ನು ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಗಿಡಮೂಲಿಕೆಗಳು ಸಹಾಯ ಮಾಡುತ್ತಾ? ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಮೆಮೊರಿ ಪವರ್ ಅದು ಎಸ್ಪೆಷಲಿ ಮಕ್ಕಳಲ್ಲಿ ಅಂತ ಹೇಳಿದಾಗ ನೋಡಿ, ನಾವೀಗ ಮೆಮೊರಿ ಪವರ್ ಮಾತಾಡ್ತಾ ಇರೋದು ಮಕ್ಕಳಲ್ಲಿ ಮಾತ್ರ. ಇನ್ನು ವೃದ್ಧರಲ್ಲಿ ಹಲವಾರು ರೋಗಗಳಿಂದ ಈ ತೊಂದರೆ ಆಗುತ್ತೆ. ಸೊ ಅಲ್ಝೈಮರ್ಸ್ ಇಂದ ಆಗುತ್ತೆ, ನಾವು ಮಾತಾಡೋಣ. ಅಥವಾ ನ್ಯಾಚುರಲಿನೇ ಅವ್ರ ಮೆಮೊರಿ ಪವರ್ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಏಜ್ ಆದಂಗೆ ಅಲ್ವಾ. 40ಕ್ಕೆ ಅರಳು ಮರಳು ಅಂತ ಹೇಳ್ತಾರೆ, 60ಕ್ಕೆ, ಇವಾಗ 40ಕ್ಕೆ ಬರ್ತಾ ಇದೆ. ಸೊ ಹಾಗೆ 40ಕ್ಕೆ ನೋಡ್ತೇವೆ ನಾವು ಈಗ ಕಂಟಿನ್ಯೂಸ್ ಸಿಸ್ಟಮ್ ಮುಂದೆ ಕೂತ್ಕೊಂಡು 40 ವರ್ಷ ಆದ್ಮೇಲೆ ಇಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಿರಲ್ಲ. ಹಂಗೆ ಅದಕ್ಕೆ ಗಿಡಮೂಲಿಕೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ನಾವು ಮಕ್ಕಳಿದ್ದಾಗ್ಲಿಂದಾನೇ ಅದನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅವರಿಗೆ ಮುಂದೆ ಈ ರೀತಿ ತೊಂದರೆ ಆಗಲ್ಲ. ನೋಡಿ 60ಕ್ಕೆ ಆಗುತ್ತೆ, 40ಕ್ಕೆ ಆಗಲ್ಲ, ಅಥವಾ 70ಕ್ಕೆ ಆಗ್ಬಹುದು. ಮೊದಲನೇದಾಗಿ ಒಂದೆಲಗ ಬ್ರಾಹ್ಮಿ ತುಂಬಾ ಒಂದು ಪೊಟೆಂಟ್ ಹರ್ಬ್ ಅಂಡ್ ಪ್ರೂವನ್ ಹರ್ಬ್. ಮೆಮೊರಿ ಪವರ್ಗೆ ತುಂಬಾ ಸಾಕಷ್ಟು ಸಹಾಯ ಮಾಡುವಂತದ್ದು ಒಂದು, ಅಂಡ್ ಎಲ್ಲ ಕಡೆ ಸಿಗುತ್ತೆ ಈಸಿಯಾಗಿ. ಇವಾಗಂತೂ ಬ್ರಾಹ್ಮಿ ಜ್ಯೂಸ್ ಇದೆ, ಬ್ರಾಹ್ಮಿ ಗ್ರಾನ್ಯೂಲ್ಸ್ ಇದೆ, ಬ್ರಾಹ್ಮಿ ಸಿರಪ್ ಇದೆ, ಮನೆಯಲ್ಲಿ ಬ್ರಾಹ್ಮಿ ಚಟ್ನಿ ಮಾಡ್ಬೋದು ಅಲ್ವಾ ಒಂದೆಲೆಗತ್ತು. ಸೊ ಬ್ರಾಹ್ಮಿ ನಂಬರ್ 1 ಡೆಫಿನೆಟ್ಲಿ. ತುಳಸಿ ನೋಡಿ, ತುಳಸಿ ಬಗ್ಗೆ ಯಾರಿಗೂ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ತುಳಸಿಯಿಂದ ಮೆಮೊರಿ ಪವರ್, ತುಳಸಿ ಅಂದ್ರೆ ಕೆಮ್ಮು ಅಥವಾ ಮನೆಯಲ್ಲಿ ಚೆನ್ನಾಗಿರ್ಬೇಕು, ಒಂದು ಗುಡ್ ಲಕ್, ಫಿಸಿಕಲ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಕೆಮ್ಮಿಗೆ ಬರುತ್ತೆ, ಕೋಲ್ಡಿಗೆ ಬರುತ್ತೆ, ಇಮ್ಯುನಿಟಿಗೆ ತುಳಸಿಯಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಪ್ರೂವನ್. ಅರಿಶಿಣ ಅದು ಕನ್ಸಂಪ್ಷನ್ ಯಾವ ತರ ಸರ್? ಕನ್ಸಂಪ್ಷನ್ ಎಲೆನ ಕನ್ಸ್ಯೂಮ್ ಮಾಡಬಹುದು, ಜ್ಯೂಸ್ ರೀತಿಯಲ್ಲಿ ಸಿಕ್ಕರೆ ಜ್ಯೂಸ್ ಫ್ರೆಶ್ ಆಗಿರುವಂತದನ್ನ ಕನ್ಸ್ಯೂಮ್ ಮಾಡಬಹುದು, ಎಲೆನ ಕನ್ಸ್ಯೂಮ್ ಮಾಡೋದು ಒಳ್ಳೇದು. ಇವಾಗ ಹೆಂಗೆ ಬ್ರಾಹ್ಮಿ ನಾನು ನಿಮ್ಗೆ ಒಂದೆಲಗದ್ದು ಚಟ್ನಿ ಅಂತ ಹೇಳಿದೆ, ಅದೇ ರೀತಿ ಅದರಲ್ಲಿ ಒಂದು 4 ತುಳಸಿ ಹಾಕ್ಬಿಟ್ರೆ ಮುಗಿದೋಯ್ತಲ್ಲ ಕೆಲಸ, ಆಯ್ತಲ್ವ. ಅದೇ ರೀತಿ ಅರಿಶಿಣ ಪುಡಿ ನೋಡಿ, ಅರಿಶಿಣ ಅಗೇನ್ ಕ್ಯಾನ್ಸರ್ಗೆ ಒಳ್ಳೇದು, ಅಥವಾ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ, ಅಥವಾ ಬ್ಯಾಕ್ಟೀರಿಯಾ ಸೈಡಲ್ ಅಂದ್ರೆ ಬ್ಯಾಕ್ಟೀರಿಯಾ ಗ್ರೋತ್ ಅನ್ನ ಕಡಿಮೆ ಮಾಡುವಂಗೆ ವರ್ಕ್ ಮಾಡಬಹುದು ಅನ್ನುವ ಸಾಕಷ್ಟು ಚರ್ಚೆಗಳಿದೆ. ಬಟ್ ಅರಿಶಿಣ ಪುಡಿ ಮೆಮೊರಿ ಪವರ್ಗೆ ಒಳ್ಳೇದು. ಇನ್ನು ಹೇಗೆ ಯೂಸ್ ಮಾಡಬಹುದು ಅಂತ ನೆಕ್ಸ್ಟ್ ಪ್ರಶ್ನೆ. ಯಾರಿಗೆಲ್ಲ ಹಾಲು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಹಾಲಿನ ಜೊತೆ ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನ್ ಅಷ್ಟು ಅರಿಶಿಣ ಪೌಡರ್ ಅನ್ನ ಅದರಲ್ಲಿ ಬೆರೆಸ್ಬಿಟ್ರೆ ಆಗೋದು, ಈಸಿ. ಇಲ್ಲ ಸರ್ ನಾನು ಹಾಲಿನ ಸೇವನೆ ಮಾಡ್ತಾ ಇಲ್ಲ ಅಂದ್ರೆ ಬಿಸಿ ನೀರಿಗೆ ಹಾಕಿ ಸೇವನೆ ಮಾಡ್ಬೋದು. ಶಂಖಪುಷ್ಪಿ ಅನ್ನೋದು ಕೂಡ ಒಂದು ಗಿಡಮೂಲಿಕೆ, ಸಿಗುತ್ತೆ ಎಲ್ಲ ಕಡೆ. ಶಂಖಪುಷ್ಪಿ ಪೌಡರ್ ಸಿಗುತ್ತೆ, ಶಂಖಪುಷ್ಪಿದು ಸಿರಪ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಿದ್ರೆ, ಅಂಡ್ ಇದೆಲ್ಲ ಕೂಡ ಯಾವುದಕ್ಕೂ ಅಡ್ಡ ಪರಿಣಾಮಗಳಿರಲ್ಲ, ಇಂಪಾರ್ಟೆಂಟ್. ಸೊ ಮೆಮೊರಿ ಬೂಸ್ಟ್ ಮಾಡೋದಕ್ಕೆ ತಗೊಳ್ಳುವಂತ ಮೆಡಿಸಿನ್ಸ್ ಇಂದ ಮತ್ತೆ ಬೇರೆ ಏನೋ ಆಗ್ಬೋದು ಅಲ್ವಾ, ಬೇರೆ ಯಾವುದೋ ಕಾಯಿಲೆ ಬಂತು ಅಂದ್ರೆ ಕಷ್ಟ. ಸೊ ಸೈಡ್ ಎಫೆಕ್ಟ್ಸ್ ಇರಲ್ಲ. ಶಂಖಪುಷ್ಪಿನ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ರೀತಿ ನಾವು ಹರ್ಬ್ಸ್ ಗಳನ್ನ ಯುಟಿಲೈಸ್ ಮಾಡೋದು ಒಳ್ಳೇದು. ಇನ್ನು ಹಲವಾರು ವಚನ ಅಂತ ಬರುತ್ತೆ, ಇನ್ನೊಂದು ಆಮೇಲೆ ಜಟಮಾನ್ಸಿ ಅಂತ ಬರುತ್ತೆ. ಸೊ ಇದೆಲ್ಲ ಕೂಡ ನಮಗೆ ಒಂದು ಮೆಮೊರಿ ಪವರ್ ಅನ್ನ ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಸರ್, ಇದರ ಜೊತೆಗೆ ಇನ್ನು ಯಾವ ರೀತಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಸ್ಪೆಷಲಿ ಮಕ್ಕಳು ಅಂತ ಬಂದಾಗ ತುಂಬಾ ಸ್ಪೆಸಿಫಿಕ್ ಆಗಿ ನಾನು ಒಂದೇ ಹೀರೋ ಅಂತ ಹೇಳ್ತಿರ್ತೇನೆ, ಶೀರ್ಷಾಸನ ಅಂತ, ಹೆಡ್ ಸ್ಟ್ಯಾಂಡ್ ಪೊಸಿಷನ್ ಅಂತ ಹೇಳ್ತೇವೆ, ಅಥವಾ ಯೋಗದಲ್ಲಿ ಶಿರಶಾಸನ ಅಂತ ಕೂಡ ಹೇಳ್ಬೋದು. ತಲೆಯನ್ನ ಕೆಳಗೆ ಮಾಡಿಬಿಟ್ಟು ಕಾಲನ್ನ ಮೇಲೆ ಹಾಕುವಂಥದ್ದು. ಡೆಫಿನೆಟ್ಲಿ ಯೋಗ ಟೀಚರ್ ಬೇಕು, ಅದಕ್ಕೆ ಟ್ರೈನರ್ ಬೇಕು, ಅಥವಾ ಹೆಲ್ಪ್ ಬೇಕು ಅದು ಮಾಡೋದಕ್ಕೆ. ಗೋಡೆಗೆ ಸಪೋರ್ಟ್ ಅನ್ನ ತಗೊಂಡ್ಬಿಟ್ಟು ವಾಲ್ ಸಪೋರ್ಟ್ ಅಲ್ಲಿ ಮಾಡಬಹುದು. ಅದು ಮಾಡ್ಲಿಕ್ಕೆ ಆಗಲ್ಲ, ತೊಂದರೆ ಇದೆ ಅಂತ ಹೇಳುವವರು ಸರ್ವಾಂಗಾಸನ, ಶೋಲ್ಡರ್ ಸ್ಟ್ಯಾಂಡ್ ಅನ್ನ ಮಾಡಬಹುದು. ಇದೆರಡೂ ಕೂಡ ಮೆಮೊರಿ ಪವರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇನ್ ರಿಟೆನ್ಷನ್ ಮಾಡೋದಿರುತ್ತೆ, ಓದಿರೋದಾಗ್ಲಿ ಕೇಳಿರೋದಾಗ್ಲಿ, ನಾನು ನಿಮ್ಗೆ ಹೇಳ್ತಿದ್ದೆ ಅವಾಗ, ಒಂದ್ಸರಿ ಕೇಳಿದ್ರೆ ತಲೆಯಲ್ಲಿ ಇಟ್ಕೊಳ್ಳುವಂಥದ್ದನ್ನ, ಒಂದ್ಸರಿ ಓದಿದ್ರೆ ಅದು ತಲೆಯಲ್ಲೇ ಇರೋ ಹಾಗೆ. ಅದಕ್ಕೆ ಈ ಶೀರ್ಷಾಸನ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ನಂಬರ್ 1. ಇನ್ನು ಸ್ಲೀಪ್ ನೋಡಿ, ತುಂಬಾ ಜನ ನೈಟ್ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಓದ್ತಾ ಇರ್ತಾರೆ ಕೂತ್ಕೊಂಡು. ಬೆಳಿಗ್ಗೆ ಹೋಗಿ ಎಕ್ಸಾಮ್ ಬರ್ತಾರೆ, ಯಾರು ವಿರುದ್ಧವೂ ಹೇಳ್ತಾ ಇಲ್ಲ, ಬಟ್ ಜನರಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳ್ತಾರೆ. ಎಕ್ಸಾಮ್ ಬರ್ತಾರೆ, ರಾತ್ರಿ 10 ಗಂಟೆಗೆ ಒಬ್ರು ನಿದ್ರೆ ಮಾಡಿರ್ತಾರೆ, 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ನಿದ್ರೆ ಮಾಡಿಬಿಟ್ಟು ಎಕ್ಸಾಮ್ ಬರೀತಾರೆ. ಇವ್ರು 12-1 ಗಂಟೆವರೆಗೂ ಓದಿ ಕೂಡ ಅವರಷ್ಟು ಬರೀಲಿಕ್ಕೆ ಆಗಿರಲ್ಲ ಒಂದೊಂದ್ಸರಿ. ಸೊ ಎಕ್ಸೆಪ್ಷನ್ಸ್ ಇರುತ್ತೆ. ನಿದ್ರೆ ತುಂಬಾ ಇಂಪಾರ್ಟೆಂಟ್. ಮೆಮೊರಿ ಪವರ್ ಅಂತ ಹೇಳುವುದು ನಿದ್ರೆ ಯಾರು ಚೆನ್ನಾಗಿ ಮಾಡ್ತಿರ್ತಾರೆ, ಎಸ್ಪೆಷಲಿ ರಾತ್ರಿ ಹೇಳ್ತಿರೋದು ನಾನು. ನಿದ್ರೆ ಅಂದ ತಕ್ಷಣ ಹೋಗ್ಬಿಟ್ಟು ನಿದ್ರೆ ಮಾಡೋದಲ್ಲ, ತುಂಬಾ ಇಂಪಾರ್ಟೆಂಟ್. ಹೈಪರ್ ಟೆನ್ಷನ್ ಆಗಲಿ ಅಥವಾ ಮೆಮೊರಿ ಲಾಸಿಗಾಗಲಿ ನಿದ್ರೆದು ರೋಲ್ ತುಂಬಾ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಫುಡ್. ನಾವೇನು ಗಿಡಮೂಲಿಕೆ ಬಗ್ಗೆ ಮಾತಾಡಿದ್ವಿ, ಅದನ್ನ ಯೂಸ್ ಮಾಡಬೇಕು. ಫುಡ್ ಕೂಡ ನಿಯಮಿತವಾಗಿ ಹೆಲ್ದಿಯಾಗಿರೋದನ್ನ ಯೂಸ್ ಮಾಡ್ತಿರ್ಬೇಕು. ತುಂಬಾ ಫ್ರೈಡ್ ಫುಡ್ಸು, ಡೀಪ್ ಫ್ರೈಡ್ ಫುಡ್ಸು, ಅಥವಾ ಫಾಸ್ಟ್ ಫುಡ್ಸ್ಗಳನ್ನ, ಅಥವಾ ರೆಡಿ ಫುಡ್ಸ್ಗಳನ್ನ, ಪ್ರೊಸೆಸ್ ಫುಡ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ ಅವಾಗ ಯೂಶುವಲಿ ಮೆಮೊರಿ ಪವರ್ ಅಂತ ಹೇಳೋದು ಯಾವಾಗ ನಮ್ಮ ಗಟ್ ಚೆನ್ನಾಗಿರುತ್ತೆ, ನಮ್ಮ ಹೊಟ್ಟೆ ಸರಿಯಾಗಿರುತ್ತೆ, ಕ್ಲೀನ್ ಆಗಿರುತ್ತೆ,
ಅದೇ ರೀತಿ ಮೆಮೊರಿ ಪವರ್ ಕೂಡ ಇರುತ್ತೆ ಅಂತ ಹೇಳ್ಬೋದು ನಾನು. ಓಕೆ. ಸೊ ಹೊಟ್ಟೆಗೆಲ್ಲ ಏನೆಲ್ಲ ಒಳ್ಳೇದು, ಬ್ಲೋಟಿಂಗ್ ಆಗಬಾರ್ದು, ಅಸಿಡಿಟಿ ಆಗಬಾರ್ದು, ಅಥವಾ ಗ್ಯಾಸ್ ಆಗಬಾರ್ದು, ಮಲಬದ್ಧತೆ ಆಗಬಾರ್ದು ಅಂತ ಏನೇನು ಫುಡ್ಸ್ಗಳಿದೆ ಅದನ್ನೆಲ್ಲ ಕೂಡ ನಾವು ಸೇವನೆ ಮಾಡ್ತಾ ಇದ್ರೆ ಹೊಟ್ಟೆ ಹ್ಯಾಪಿ ಆಗಿತ್ತು ಅಂದ್ರೆ ನಮ್ಮ ಮನಸ್ಸು ಕೂಡ ಹ್ಯಾಪಿ ಆಗಿರುತ್ತೆ. ಮನಸ್ಸು ಹ್ಯಾಪಿ ಆಗಿದ್ರೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಓಕೆ. ಇದು ಕಾನ್ಸೆಪ್ಟ್. ಸೊ ನಿದ್ರೆ ಇಂಪಾರ್ಟೆಂಟು, ಯೋಗ ಡೆಫಿನೆಟ್ಲಿ ಇಂಪಾರ್ಟೆಂಟು. ಯಥೇಚ್ಛವಾಗಿ ನೀರನ್ನ ಕುಡಿಬೇಕು ಪ್ರತಿನಿತ್ಯ ಅವರು. ಅಂಡ್ ಸ್ವಲ್ಪ ವಾಕಿಂಗ್, ವ್ಯಾಯಾಮ ಏನಿದೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇದು. ಅವ್ರನ್ನ ಯಾವುದೋ ಕರಾಟೆ ಕ್ಲಾಸಿಗಾಗಲಿ, ಯೋಗ ಕ್ಲಾಸಿಗಾಗಲಿ, ಸ್ವಿಮ್ಮಿಂಗ್ ಕ್ಲಾಸಿಗಾಗಲಿ, ಅಥವಾ ಮತ್ತೊಂದು ಯಾವುದೋ ಸ್ಪೋರ್ಟ್ಸ್ ಕ್ಲಾಸಿಗಾಗಲಿ, ಸ್ಕೇಟಿಂಗ್ ಆಗಲಿ, ಫುಟ್ಬಾಲ್ ಆಗಲಿ, ಅಲ್ಲಿ ಅವ್ರನ್ನ ಸೇರಿಸಿ ಪ್ರತಿನಿತ್ಯವೂ 1 hour ಅಷ್ಟು ನಾನು ಹೇಳ್ತಿದ್ದೆ ಅವಾಗ ಎಷ್ಟು ಇಂಪಾರ್ಟೆಂಟ್ ಇದು ಎಲ್ಲ ಔಟ್ಡೋರ್ ಆಕ್ಟಿವಿಟೀಸ್ ಅಂತ. ಪ್ಲಸ್ ಹೇಗೆ ನಾವು ಬಾಡಿ ಬಿಲ್ಡ್ ಮಾಡೋದಕ್ಕೆ ವೇಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೇವೆ, ಅದೇ ರೀತಿ ಬ್ರೈನ್ ಎಕ್ಸಸೈಸ್ಗಳಿಗೆ, ಬ್ರೈನನ್ನು ನಾವು ಬೂಸ್ಟ್ ಮಾಡೋದಕ್ಕೆ, ಮೆಮೊರಿ ಪವರ್ ಬೂಸ್ಟ್ ಮಾಡೋದಕ್ಕೆ ಹಲವಾರು ಟೆಸ್ಟ್ಸ್ಗಳಿರುತ್ತೆ, ಹಲವಾರು ಬುಕ್ಸ್ಗಳಿರುತ್ತೆ, ಅದನ್ನು ನಾವು ಓದ್ತಾ ಇರಬೇಕು. ಸೊ ಎಷ್ಟು ನಾವು ಅದಕ್ಕೆ ಕೆಲಸ ಕೊಡ್ತೇವೆ ಅಷ್ಟು ಯೂಸ್ ಆಗ್ತಾ ಇರುತ್ತೆ. ಓಕೆ. ಓ ಸರ್ ನಿದ್ರೆ ಮಾಡಿ ರೆಸ್ಟ್ ಮಾಡಿ ಅಂತ ಹೇಳಿದಾರೆ ಅನ್ಕೊಂಡ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ಹೋಗಿ ನಿದ್ರೆ ಮಾಡಿ ಸರ್ ಬೆಳಿಗ್ಗೆ ಹೋಗಿ ಎಕ್ಸಾಮ್ ಬರೀ ಸರಿ ಗೊತ್ತಿರಬೇಕಲ್ವಾ. ಓದಬೇಕು, ಓದ್ಬಿಟ್ಟು ನಿದ್ರೆ ಮಾಡಬೇಕು ಅಂತ. ನೀವು ನಿದ್ದೆ ಗೆಟ್ಬಿಟ್ಟು ಓದ್ಬೇಡಿ ಅಂತ ಮೀನಿಂಗ್ ಅದು. ಸೊ ಇದು ಸಮರಿ. ಓಕೆ ಸರ್. ಸೊ ಮಕ್ಕಳಲ್ಲಿ ಯಾವ ರೀತಿ ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟು ಧನ್ಯವಾದ. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.